ಕೆಟ್ಟ ಟ್ರಾಫಿಕಲ್ಲಿ ಹೋಗೋಷ್ಟೊಳಗಡೆ ಬರ್ತಾಪ್ಪ. ಸಂದುಗಳಲ್ಲಿ ನುಗ್ಗಿಸ್ಕೊಂಡು ಹೋಗ್ಬೇಕು. ಏನರಿಂದ ಟ್ರಾಫಿಕ್ ಆಗಿದೆಯೋ ಗೊತ್ತಿಲ್ಲ. ಸೊ ಈ ಕಡೆ ಸೈಡಿಂದ ಹೋದರೆ ಆಗೋದಿಲ್ಲ ಕೆಲಸ. ಕಡೆ ಲೆಫ್ಟಿಗೆ ಹೋಗ್ಬಿಟ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಜಾಗ ಸಿಗುತ್ತೆ, ಹೋಗ್ಬೋದು. ಇಲ್ಲಿ ಇಷ್ಟು ಟ್ರಾಫಿಕ್ ಇದೆ ಅಂದರೆ ಇನ್ನು ಮುಂದೆ ಇನ್ನೆಷ್ಟು ಟ್ರಾಫಿಕ್ ಇದೆ ಗೊತ್ತಿಲ್ವೇ. ಯಾರಿಗೂ ಈ ಟ್ರಾಫಿಕ್ಕಿಗೆ ಕಂಡಿಡ್ದಿದ್ದು ಗೊತ್ತಿಲ್ಲ. ಇಷ್ಟು ಉದ್ದ ರೋಡ್ ಇದೆ ಆದ್ರೂ ಇಷ್ಟು ಟ್ರಾಫಿಕ್ ಇರುತ್ತೆ. ಇಲ್ಲಿ ಜಾಗ ಇಲ್ಲ, ಇಲ್ಲಿ ದೂರ್ತಾರೆ ಕಾರವನು. ಓಹೋ ಪೈಲ್ವಾನಗಳು 3 ಜನ ಹೋಗ್ತವ್ರೆ ಗಾಡಿಯಲ್ಲಿ. ನಮ್ಮ ಮೆಟ್ರೋ ವರ್ಕಿಂಗ್ ಅಂಡರ್ ಪ್ರಾಸೆಸ್. ಗೋ ಸ್ಲೋ. ಈ ಮೆಟ್ರೋ ಕನ್ಸ್ಟ್ರಕ್ಷನ್ಸ್ ಮುಗಿಯೋವರೆಗೂ ಟ್ರಾಫಿಕ್ ಹಿಂಗೆ ಇರುತ್ತೆ. ಅದಕ್ಕೆ 2025ವರೆಗೂ ವೆಯ್ಟ್ ಮಾಡಬೇಕಲ್ಲ. ನಾವು 1 ವರ್ಷ. 2025 ಯಾವಾಗ ಆಗುತ್ತೋ ಗೊತ್ತಿಲ್ವಲ್ಲ. 1 ವರ್ಷ ಆಗುತ್ತೋ 1.5 ವರ್ಷ ಆಗುತ್ತೋ ನನಗೆ ಗೊತ್ತಿರೋವರೆಗೂ ಒಂದು ಸೆಪ್ಟೆಂಬರು ಇಲ್ಲ ಅಕ್ಟೋಬರ್ ಆ ಟೈಮಲ್ಲಿ ಮಾಡ್ಬೋದೇನೋ. ಇವಾಗ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗುತ್ತೆ ಮೆಟ್ರೋಸ್ ಏನಾದರೂ ಆದರೆ. ಮುಂದೆಗೇನು ಟ್ರಾಫಿಕ್ಕೇ ಇಲ್ಲ ಗುರು, ಅಲ್ಲಿ ಮಾತ್ರ ಅಷ್ಟು ಟ್ರಾಫಿಕ್ ಇದೆ. ಕ್ಯಾಶುಯಲಾಗಿ ಇಲ್ಲಿ ಟ್ರಾಫಿಕ್ ಆಗೋದು ರೈಲ್ವೆ ಸ್ಟೇಷನಿಂದ. ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರಲ್ವ, ಅದಕ್ಕೆ ಟ್ರಾಫಿಕ್ ಆಗೇ ಆಗತ್ತಿಲ್ಲಿ. ರೋಡ್ಗಳು ಇಷ್ಟು ದೊಡ್ಡದಾಗಿದೆ ಆದ್ರೂ ಟ್ರಾಫಿಕ್ ಆಗತ್ತೆ. ಕನ್ಸ್ಟ್ರಕ್ಷನ್ಸ್ ಮಾಡೋರು ಅನ್ಕೊತೀನಿ. ಟ್ರಿಬಲ್ ರೈಡ್ ಹೋಗ್ಬೇಡ್ರಪ್ಪ. ಶುರುವಾಯಿತು ಗುರು, ಮತ್ತೆ ನರಕ ಅನುಭವಿಸ್ಬಿಡ್ಬೇಕು ಈ ಟ್ರಾಫಿಕ್ಗಳಲ್ಲಿ. ನಾರ್ಮಲಾಗಿ ಹೋಗೋದು ಬೇರೆ, ಟ್ರಾಫಿಕ್ಗಳಲ್ಲಿ ಗಾಡಿ ಓಡಿಸೋದು ಬೇರೆ, ಕೈಗಳು ನೋವು ಬಂದ್ಬಿಡ್ತದೆ. ದೊಡ್ಡದಾಗೇ ಇದೆ ರೋಡ್ಗಳೆಲ್ಲ, ಬಟ್ ಮೆಟ್ರೋ ಕನ್ಸ್ಟ್ರಕ್ಷನ್ಸ್ ಇದೆಯಲ್ಲ ಅದರಿಂದ ಅಲ್ಲಲ್ಲಿ ಟ್ರಾಫಿಕ್ ಇರುತ್ತೆ. ಟಿನ್ ಫ್ಯಾಕ್ಟ್ರಿ ಫ್ಲೈಓವರ್ ಅಂತೂ ಹೆವಿ ಟ್ರಾಫಿಕ್ ಇದೆ ಅನ್ನಿಸ್ತಾ ಇದೆ. ಮೇಲೆ ಟ್ರಾಫಿಕ್ ಇಲ್ಲ ಅಂದರೆ ಅಲ್ಲೂ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರಬೇಕು. ಯಾಕೋ ಬೆಳಗ್ಗೆಯಿಂದ ನಮ್ಮ ಗಾಡಿ ಒಂದು ಸ್ವಲ್ಪ ಮಿಸ್ ಹೊಡಿತಾ ಇದೆ ಗೇರ್ಗಳಲ್ಲಿ. ಗೇರ್ನ ಬಿಟ್ಟರೆ ಒಂಥರ ದರ್ರಂತ ಸೌಂಡ್ ಬರುತ್ತೆ. ಮೊನ್ನೆ ತಾನೇ ಸರ್ವಿಸ್ ಮಾಡಿಸ್ದೆ. ಕ್ಲಚ್ ಅಸೆಂಬಲ್ಸ್ ಎಲ್ಲನೂ ಹೊಸದಾಗ್ಸಿರೋದು. ಕ್ಲಚ್ ಬಿಟ್ಟರೆ ಟರ್ರಂತ ಸೌಂಡ್ ಬರುತ್ತೆ. ಅದು ಏನಕ್ಕೆ ಬರುತ್ತೋ ಅದೇನು ಫಸ್ಟು ತೊಗೊಂಡೋಗಿ ಚೆಕ್ ಮಾಡಿಸ್ಬೇಕು. ಇಸ್ಕಿ ಯಾವುದು ಗುರು ಇದು? ಹೊಸ ರೋಡ್. ಮೇ ಬಿ ಬಸ್ಸಸ್ ಹೋಗೋಕ್ಕೆ ದಾರಿ ಮಾಡ್ತಾಯಿದ್ದಾರೆ ಅನ್ಕೊತೀನಿ. ಈ ಮೇಯ್ನು KSRTC ಬಸ್ಸಸ್ಸು ಅರ್ಧಕ್ಕರ್ಧ ಟ್ರಾಫಿಕ್ ಮಾಡಿಬಿಡುತ್ತೆ. ಆ ಕಡೆ ಈ ಕಡೆಗೆ ಬಂದು ಸುತ್ಕೊಂಡು ಬಂದು ನಿಂತ್ಕೊಳತ್ತಲ್ಲ,
ನೋಡಿ ಲೆಫ್ಟಲ್ಲಿ ಕ್ರಾಸ್ ಮಾಡಬೇಕು. ಹೈವೇಯಿಂದ ಬರುತ್ತೆ ಬಸ್ಸಸ್ಸು. ಅಂದರೆ ಈ ಕಡೆ ತಿರುಪತಿ, ಚಿಂತಾಮಣಿ ಆ ಕಡೆ ಈ ಕಡೆ ಬಸ್ಸಸ್ ಬರುತ್ತಲ್ಲ, ಸೊ ಆ ಬಸ್ಸಸ್ ಎಲ್ಲ ಇಲ್ಲಿಗೆ ಬರುತ್ತೆ. ಸೊ ಬರೋವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕಡೆಯಿಂದ ಈ ಕಡೆ ಕ್ರಾಸ್ ಮಾಡಬೇಕು ಅಂತ ಹೇಳಿದ್ರೆ ಟ್ರಾಫಿಕ್ ಆಗುತ್ತೆ. ಆ್ಯಂಡ್ ಮತ್ತು ಈ ನೈಟ್ ಟ್ರಾವೆಲ್ಸ್ ಮಾಡ್ತಾರಲ್ಲ ಮಂಗಳೂರು, ಉಡುಪಿ, ಸೊ ಈ ಬಸ್ಸಸ್ಸು ಬರುತ್ತೆ ಈ ಕಡೆ, ಅದಕ್ಕೂ ಟ್ರಾಫಿಕ್ ಆಗೇ ಆಗುತ್ತೆ ಇಲ್ಲಿ. ಸ್ವಲ್ಪ ರಿಸ್ಕಿನೇ. ಇನ್ನು ಅಷ್ಟು ಉದ್ದ ಇದೆಯಲ್ಲ ಗುರು. 30 ಸೆಕೆಂಡ್ ರೋಡು 30 ನಿಮಿಷ ಹೋದಂಗೆ ಇರುತ್ತೆ. ಬೆಟ್ರ್ ಸೈಲೆಂಟಾಗಿ ಆಫೀಸಲ್ಲೇ ಇದ್ಬಿಟ್ಟು 9 ಗಂಟೆಗೆ ಬಿಡಬೇಕು, ಅವಾಗ ಸ್ವಲ್ಪ ಖಾಲಿಯಾಗಿರುತ್ತೆ. 5:15 ಆಯಿತು ಅಂದರೆ ಸಾಕು, ಫುಲ್ಲು ಟ್ರಾಫಿಕ್ ಆಗುತ್ತೆ ಇಲ್ಲಿ. ನೋಡ್ಬೋದು ಮುಂದೆ ಎಷ್ಟು ಟ್ರಾಫಿಕ್ ಇದೆ ಅಂತ. ಫ್ಲೈಓವರ್ ಡೌನ್ವರೆಗೂ ಇದೆ ಟ್ರಾಫಿಕ್ಕು. ಎಲ್ಗರು ಆಫೀಸಿಂದ ಆಚೆ ಬರೋಷ್ಟರೊಳಗೆ 7 ಗಂಟೆ ಆಗುತ್ತೆ. ಈ ಟ್ರಾಫಿಕಲ್ಲಿ ಮನೆಗೆ ಹೋಗೋಷ್ಟರಲ್ಲಿ ಲೇಟಾಗಿ ಹೋಗುತ್ತೆ, ಸುಸ್ತಾಗೇ ಆಗುತ್ತೆ. ಒಳ್ಳೆ ರೂಲ್ಸ್ ತೊಗೊಂಬರ್ಬೇಕು ಟ್ರಾಫಿಕ್ಗೆ. ಮೇಯ್ನ್ ಥಿಂಗ್ ನೋಡ್ರಿ, 2 ವೀಲರ್ಸು, ಕಾರು, ಬಸ್ಸಸ್ಸು ಅಂತ ಹೇಳಿದ್ರೆ ನೀವೇ ನೋಡ್ಬೋದು ರೋಡ್ ಇಷ್ಟು ದೊಡ್ಡದಾಗಿದೆ. ಓಕೆ, ಚಿಕ್ಕ ರೋಡ್ಗಳಲ್ಲಂತೂ ಇವಾಗ ಮೆಟ್ರೋ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ, ಓಕೆ ಫೈನ್. ಅದಕ್ಕೂ ಮುಂದೆಯಿಂದ ಇದೆಯಲ್ಲ ಸರ್ವೀಸಸ್ ರೋಡ್ ಇದೆ, ಸರ್ವೀಸಸ್ ರೋಡ್ಗಳಲ್ಲಿ ಬಸ್ಗಳನ್ನ ಬಿಟ್ಬಿಟ್ರೆ ಆಗೋಯ್ತು. ಆರಾಮಾಗಿ ಲೋಕಲ್ ಬಸ್ಸಸ್ನ, ಹೈವೇ ಬಸ್ಸಸ್ ಹೈವೇಲ್ಲಿ ಹೋಗುತ್ತೆ, ಲೋಕಲ್ ಬಸ್ಸಸ್ನ ಅದರಲ್ಲಿ ಬಿಟ್ಬಿಟ್ರೆ ಸ್ವಲ್ಪ ಇದಾಗತ್ತೆ. ರೋಡ್ ಹಾಕಿದ್ದಾರೆ, ಅದಕ್ಕೆ ಸಿಗ್ನಲ್ ಸೈನ್ಸ್ ಕೊಡಬೇಕಲ್ವಾ. ಆರಾಮಾಗಿ ನೋಡಿ, ಒಂದು ಬಸ್ಸು, 2 ಕಾರು, ಲಾಸ್ಟಲ್ಲಿ ಗಾಡಿಗಳು ಹೋಗಿ ದಾರಿ ಮಾಡಿಬಿಟ್ರೆ ಆರಾಮಾಗಿ ಒಂದು ಕಡೆ ಗಾಡಿಗಳೆಲ್ಲ ಹೋಗುತ್ತೆ, ಒಂದು ಕಡೆ ಕಾರ್ಗಳು ಹೋಗುತ್ತೆ, ಇನ್ನೊಂದು ಕಡೆ ಬಸ್ಸಸ್ ಹೋಗುತ್ತೆ. ಒಂದೇ ಲೈನ್ ಮೇಂಟೈನ್ ಮಾಡಬೇಕು. ಇಲ್ಲೆಲ್ಲಿದೆ ಲೈನು ಮೇಂಟೈನ್ ಮಾಡಲ್ಲ, ಏನೂ ಮೇಂಟೈನ್ ಮಾಡಲ್ಲ. ಇಷ್ಟ ಬಂದಂಗೆ ತಿರುಗಿಸು, ಇಷ್ಟ ಬಂದಂಗೆ ಗ್ಯಾಪ್ ಸಿಗ್ತಾ ದೂರಿಸ್ತಾ ಇರು, ಇದೇ ಆಗೋಯ್ತು. ಅದಕ್ಕೆ ಟ್ರಾಫಿಕ್ ಆಗೋದು. ಇದು ನಮ್ಮ ಗೌರ್ಮೆಂಟ್ ಅವರೇ ಸರಿ ಮಾಡಬೇಕು. ಯಾವಾಗ ಮಾಡ್ತಾರೋ ಅದು ಏನೋ ದೇವ್ರಿಗೆ ಗೊತ್ತಾಗಬೇಕು. ಗುರು ಹೆವಿ ಟ್ರಾಫಿಕ್ ಇದೆ ಮುಂದೆ. ಈ ಫ್ಲೈಓವರ್ ಅಮ್ಮಮ್ಮ ಅಂತ ಹೇಳಿದ್ರೂ ಒಂದು 500 ಮೀಟ್ರ್ ಇರುತ್ತೆ ಅಷ್ಟೇ. ಈ 500 ಮೀಟ್ರ್ ದಾಟೋಷ್ಟರೊಳಗಡೆ ಏನೋ 50,000 ಕಿಲೋಮೀಟ್ರ್ ಹೋದಂಗೆ ಇರುತ್ತೆ. ಟ್ರಾಫಿಕ್ನ ಮಿಸ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ, ಆಫೀಸ್ ಬಿಟ್ಟಿದ ತಕ್ಷಣವೇ ನೀವೇನಾದರೂ ಹೋಗಬೇಕು ಮನೆಗಳಿಗೆ ಅಂತ ಹೇಳಿದ್ರೆ ಅದೆಲ್ಲ ಆರಾಮಾಗಿ ಹೋಗುವಂಥ ಸಾಧ್ಯತೆಗಳಿಲ್ಲ. ಏನೋ ಕೆಲಸ ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಆಫೀಸ್ ಹತ್ರನೇ ಫ್ರೆಂಡ್ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗಿ ಒಂದು 8:30, 9 ಗಂಟೆಗೆ ಬಿಟ್ಟರೆ ಒಂದು ಸ್ವಲ್ಪ ಖಾಲಿ ಇರುತ್ತೆ. 100%ಅಲ್ಲಿ ಒಂದು 50% ಇಲ್ಲ 60% ಖಾಲಿಯಾಗಿರುತ್ತೆ, 40% ಆರಾಮಾಗಿ ಹೋಗ್ಬೋದು. ರಾಯಲ್ ಎನ್ಫೀಲ್ಡ್ ಒಳ್ಳೆ ಗಾಡಿ. ನಾವಂತೂ ಸೀದಾ ಹೋಗಲ್ಲ, ಅಡ್ಡಾಗಿ ಹೋಗೋದು,
ಟೀ ಕುಡಿಯೋದು, ಆಮೇಲೆ ಹೋಗೋಣ. ಇಲ್ಲಿಂದ ಒಂದು ಲೆಫ್ಟ್ ತಗೊಂಡು ಸೀದಾ ಖಾಲಿ ರೋಡಲ್ಲಿ ಹೋಗೋದು ಬೆಸ್ಟು. ಇನ್ನು ನಾನು ಹಿಂಗೆ ಹೋದರೆ ನಾಗವಾರವರೆಗೂ ಹೋಗಬೇಕು. ಹಿಂಗೆ ಹೋದರೆ ಇವತ್ತೆಲ್ಲ ಹೋಗ್ತೀನಿ ನಾನು ಮನೆಗೆ. ಸೊ ಅಡ್ಡಾಗಿ ಹೋಗ್ಬಿಟ್ಟು ಒಂದು ಸ್ವಲ್ಪ ತಲ್ಲೇ ಇದ್ದು ಟೈಮ್ ಪಾಸ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ. ಇವಾಗಂತೂ ಆಗಲ್ಲ ನನ್ನ ಕೈಯಲ್ಲಿ. ಅದು ಬೇರೆ ಕ್ಲಚ್ ಬೇರೆ ಫುಲ್ಲು ಟೈಟ್ ಆಗಿಬಿಟ್ಟಿದೆ. ಗೇರ್ ಶಿಫ್ಟಿಂಗು ಸ್ವಲ್ಪ ಕಷ್ಟ ಇದೆ ಇವಾಗ. ಹೆವಿ ಪೇಯ್ನ್ ಬಂದುಬಿಡತ್ತೆ. ಆಮೇಲೆ ನಾಳೆ ಬೆಳಗ್ಗೆ ಆಮೇಲೆ ಗಾಡಿ ಓಡಿಸೋಕ್ಕಾಗಲ್ಲ. ಸೊ ಹಂಗಾಗಿ ಫಸ್ಟ್ ಅಡ್ಡಾಗಿ ಹೋಗೋಣ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಒಂದು 1/2 hour ಆಮೇಲೆ ಮನೆಗೆ ಹೋಗೋದು. ಇವಾಗ